ಬಿಜೆಪಿಯ ಒಳಗಡೆ ಇರುವಂಥ ಬಣಜಗಳ ದಿಲ್ಲಿ ತನಕ ಬಂದುಬಿಟ್ಟಿರುವಂಥದ್ದು ನೋಡಿ. ನಾನು ಯಾರನ್ನೂ ಕರೆದಿಲ್ಲ ಅನ್ನುವಂಥ ಮಾತನ್ನು ಸೋಮಣ್ಣ ಹೇಳಿದರು. ಆದರೆ ದೆಹಲಿಯ ಸೋಮಣ್ಣ ನಿವಾಸಕ್ಕೆ ಯತ್ನಾಳ್ ಟೀಮ್ ಬಂದಿದೆ. ಪೂಜಾ ಕಾರ್ಯಕ್ರಮದಲ್ಲಿ ಯತ್ನಾಳ್ ಟೀಮ್ ಭಾಗಿಯಾಗಿದೆ. ವಿಜೇಂದ್ರ ಕೂಡ ಅದಕ್ಕೆ ಹೋಗ್ತಾ ಇದ್ದಾರೆ. ಇನ್ನು ವಿಜೇಂದ್ರ ಅಲ್ಲಿಗೆ ಬಂದಿಲ್ಲ. ಅದಕ್ಕಿಂತ ಮೊದಲು ಮೀಟಿಂಗ್ ಅನ್ನು ಕೂಡ ಮಾಡಿದ್ದಾರೆ ಯತ್ನಾಳ್ ಮತ್ತು ಬಿ ಪಿ ಹರೀಶ್, ಹರಿಹರದ ಶಾಸಕ ಅರವಿಂದ್ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ಮಹೇಶ್ ಕುಮಟಳ್ಳಿ ಇವರೆಲ್ಲರೂ ಸೇರಿಕೊಂಡು ಮೀಟಿಂಗನ್ನು ಮಾಡಿದ್ದಾರೆ. ಮೊನ್ನೆ ದೆಹಲಿಗೆ ಹೋಗಿ ಬಂದಾದ ಮೇಲಿಂದ ಒಂದು ಸ್ವಲ್ಪ ಯಾಕೋ ನಾಯಕರು ಸ್ವಲ್ಪ ಸುಮ್ಮನಾದ್ರೇನೋ, ಎಲ್ಲವೂ ಸರಿಯಾಗ್ತಾ ಇದೆಯೇನೋ ಅನ್ನುವಂಥ ಮಾತುಗಳು ಕೇಳಿಬಂತು. ಆದರೆ ಈಗ ಮತ್ತೆ ಟೀಮ್ ಎದ್ದು ನಿಂತಿದೆ. ಮತ್ತೆ ದೆಹಲಿನಲ್ಲಿದ್ದಾರೆ. ಹೆಸರಿಗೆ ಸೋಮಣ್ಣವರ ಮನೆಯ ಪೂಜೆ. ಅರವಿಂದ್ ಲಿಂಬಾವಳಿಯವರು ಇದ್ದಾರೆ, ಮಹೇಶ್ ಕುಮಟಳ್ಳಿ ಇದ್ದಾರೆ, ಕುಮಾರ್ ಬಂಗಾರಪ್ಪ ಇದ್ದಾರೆ, ಬಸನಗೌಡ ಪಾಟೀಲ್ ಯತ್ನಾಳ್ ಇದ್ದಾರೆ, ಹರಿಹರ ಶಾಸಕ ಬಿ ಪಿ ಹರೀಶ್ ಇದ್ದಾರೆ. ಇವರೆಲ್ಲರೂ ಸೇರಿಕೊಂಡು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿಗೆ ಬರೋದಕ್ಕಿಂತ ಮೊದಲು ಮೀಟಿಂಗನ್ನು ಮಾಡಿದರು ರೆಬೆಲ್ ನಾಯಕರು. ಇವರು ದಿಲ್ಲಿಗೆ ಬಂದಿದ್ದು, ಅದಾದಮೇಲೆ ವಿಜೇಂದ್ರ ಬಣದವರು ಇವರಿಗೆ ಮಾತಾಡಿದ್ದು, ಈ ರೀತಿ ದಿಲ್ಲಿಗೆ ಹೋಗಿ ಬಂದರೆ ದಂಡಕ್ಕೆ ಹೋಗಿ ಬಂದಂಗಾಯಿತು ಅನ್ನುವಂಥ ಮಾತು ಹೇಳಿದ್ದು. ಬನ್ನಿ ಮಾತಾಡ್ತಾ ಇದ್ದಾರೆ ನೋಡೋಣ. ಹಲೋ 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 ರೆಡಿ. ಇವತ್ತು ನಮ್ಮ ಕೇಂದ್ರದ ರೈಲ್ವೆ ಮತ್ತು ಜಲಸಂಪನ್ಮೂಲ ರಾಜ್ಯ ಸಚಿವರಾದಂಥ ಶ್ರೀ ಸೋಮಣ್ಣವರ ಆಹ್ವಾನದ ಮೇರೆಗೆ ನಾವೆಲ್ಲ ಅವರ ಇವತ್ತೇನು ಗೃಹ ಪ್ರವೇಶ ಇತ್ತು ಆ ಕಾರ್ಯಕ್ರಮದ ಭಾಗವಹಿಸಿದ್ದೀವಿ. ಈಗಾಗಲೇ ನಾವೆಲ್ಲರೂ ಸೋಮಣ್ಣವರ ಈ ಒಂದು ಗೃಹ ಪ್ರವೇಶಕ್ಕೆ ಶುಭ ಹಾರೈಕೆಯನ್ನು ಸಲ್ಲಿಸಿ ಅವರ ಆಹ್ವಾನದ ಮೇಲೆಗೆ ನಾವು ಬಂದಿದ್ದೀವಿ. ಆ ಕೆಲಸ ಆಗಿದೆ. ಮುಂದಿನ ದಿವಸದಲ್ಲಿ ಏನು ಇವತ್ತೇನು ಕರ್ನಾಟಕದ ಬಿ ಜೆ ಪಿಯ ಪರಿಸ್ಥಿತಿ ಬಗ್ಗೆ ಈಗಾಗಲೇ ಸೋಮಣ್ಣವರಿಗೆ ಸಂದೇಶ ಬಂದಿದೆ. ಏನಂದರೆ ಎಲ್ಲರ ವಿಶ್ವಾಸ ತಗೊಂಡೆ ಮುಂದಿನ ದಿವಸಗಳಲ್ಲಿ ನಾವು ರಾಜ್ಯ ಅಧ್ಯಕ್ಷರ ಬಗ್ಗೆ ಚರ್ಚೆ ಮಾಡ್ತೀವಿ. ಯಾವುದೇ ರೀತಿಯ ತುರಾತರಿ ಇಲ್ಲ ಅನ್ನುವಂಥದ್ದು ಸಂದೇಶವನ್ನು ಸನ್ಮಾನ್ಯ ಸೋಮಣ್ಣವ್ರ ಮೂಲಕ ಕೊಟ್ಟಿದ್ದಾರೆ. ಅಂದರೆ ಹೈಕಮಾಂಡ್ ಸೋಮಣ್ಣ ಅವ್ರಿಗೆ ಹೇಳಿದೆಯಾ ಸರ್? ಆ ಥರ ಹೈಕಮಾಂಡ್ ಸೋಮಣ್ಣ ಅವ್ರ ಮೂಲಕ ನಿಮಗೆ ಸಂದೇಶ ಕೊಟ್ಟಿದ್ದಾರೆ. ಎಲ್ಲ ಗಡಿಬೇಡಿ ಬೇಡ, ಆ ರೀತಿ ಯಾವುದೇ ಗೊಂದಲ ಒಂದು ಆಗಬಾರ್ದು. ನಾವು ಎಲ್ಲರ ವಿಶ್ವಾಸ ತಗೊಂಡು ಕರ್ನಾಟಕದ ಪರಿಸ್ಥಿತಿ ಏನಿದೆ ಎಲ್ಲ ಹಿನ್ನೆಲೆ ಇಟ್ಟುಕೊಂಡು ಎಲ್ಲ ನಾಯಕರ ಜೊತೆಗೆ ಚರ್ಚೆ ಮಾಡಿನೇ ಮುಂದೆ ನಿರ್ಣಯ ಮಾಡ್ತೀವಿ. ಅದರ ಸಲುವಾಗಿ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಎಲ್ಲಿ ಸರ್ ಅದು? ಸ್ಟೇಟಿಗೆ ಅದು ಎಲ್ಲಿ ಅದು ಅವರು ದಿಲ್ಲಿ ಕರೆಸ್ಬೋದು ಅಂತ ಸಂದೇಶ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತೇನು ನಾವು ಒಂದು ಶುಭ ಹಾರೈಸಿದ್ದೀವಿ. ಪಕ್ಷದ ಹಿರಿಯ ಮುಖಂಡರಿಗೆ ಇದನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಈ ಒಂದು ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ಅದು ಏನು ಒನ್ ಸೈಡ್ ಆಗ್ತದೆ ಅನ್ನೋಂಥದ್ದು ಏನಿತ್ತು ಅದು ಇಲ್ಲ. ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಿ. ವೇದಿಕೆನ ಏನದು? ಅದು ಹೈಕಮಾಂಡ್ ಯಾವ ರೀತಿ ಅದನ್ನು ನಿರ್ಣಯ ಮಾಡ್ತದೆ. ಆದರೆ ಒಂದು ಮಾತ್ರ ಸ್ಪಷ್ಟತೆ ಆಗಿದೆ, ನಾವು ಎಲ್ಲರ ವಿಶ್ವಾಸ ತಗೊಂಡೇ ಮುಂದೆ ರಾಜ್ಯಾಧ್ಯಕ್ಷರ ಘೋಷಣೆ ಆಗ್ತವೆ. ಅಲ್ಲ ಸರ್, ಈಗ ತರಾತುರಿ ಬೇಡ ಅಂದ್ರೆ ಚುನಾವಣೆ ಹತ್ತಿರದಲ್ಲೇ ಇದೆಯಲ್ಲ. ಯಾವ ಚುನಾವಣೆ ರೀ? ರಾಜ್ಯಾಧ್ಯಕ್ಷರ ಚುನಾವಣೆ ಕೂಡ ಮತ್ತು ರಾಜ್ಯಾಧ್ಯಕ್ಷರ ಚುನಾವಣೆಗಿಂತ ಮೊದಲು ಆಗ್ತೈತೆ. ಅದಾದ ಮ್ಯಾಗ ಏನು ಮಾಡಿ ಅಂದ್ರೆ ಅದಕ್ಕೆ ಮೀಟಿಂಗ್ ಮಾಡ್ತಾರೆ. ತರಾತುರಿ ಮಾಡಬೇಡಿ ಅಂತ ಕೆಲಸ ಅಲ್ರಿ. ಲಗ್ನ ಆದ ಮ್ಯಾಗನೇ ಕುಬಸ್ ಆಗ್ತೈತಿ, ಸೀಮಂತ ಆಗ್ತದೆ. ಸೀಮಂತ ಆಗಿ ಅಲ್ಲಿ ಕುಬಸ್ ಇದು ಲಗ್ನ ಆಗ್ತದೆ ಇಲ್ಲ. ಸಭೆ ಈಗ ಡೆಲ್ಲಿ ನಡೆಯುತ್ತಾ ಬೆಂಗಳೂರಲ್ಲಿ ನಡೆಯುತ್ತಾ? ದಿಲ್ಲಿಯಲ್ಲಿ ನಡೀತದೆ. ಎಲ್ಲ ಹಿರಿಯ ನಾಯಕರು ಕರೆಸ್ತಾರೆ, ಮಾತಾಡ್ತಾರೆ. ಅವ್ರು ಎಲ್ಲರೂ ವಿಶ್ವಾಸ ತಗೊಲಾರ್ದೇ ಯಾವುದೇ ನಿರ್ಣಯ ಆಗುವುದಿಲ್ಲ. ಯಾರಾದರೂ ನಾ ಈಗ ಇಲ್ಲ
ಈಗ ಈಗ ನೋಡಿ, ಈಗ ಯಾವುದೇ ಒಂದು ವ್ಯಕ್ತಿ ನಾನು ಬ್ಲ್ಯಾಕ್ ಮೇಲ್ ಮಾಡಿ ಪಕ್ಷದ ಅಧ್ಯಕ್ಷನಾಗ್ತೀನಿ ಅನ್ನೋಂಥದ್ದು ಇಲ್ಲ. ಇದು ತಲೆಗಿಟ್ಟುವರು. ನಾಗೇಂದ್ರ ಅವರಿಗೆ ನಿನ್ನೆ ಅವ್ರು ಹೇಳಿದ್ದಾರೆ, ನಾನು ಸೋಮಣ್ಣ ಅವರ ನಿವಾಸಕ್ಕೆ ಪೂಜೆಗೆ ಬರ್ತಾ ಇದೀನಿ ಅಂತ. ಆದ್ರೆ ಇಲ್ಲಿ ಕೇಳ್ಪಟ್ಟ ವಿಷಯ ಪ್ರಕಾರ ಅವ್ರಿಗೆ ಆಹ್ವಾನನೇ ಇಲ್ಲ. ಇದು ನೋಡಿ, ಇದನ್ನ ಕೇಳ್ಪಟ್ಟ ಮ್ಯಾಗ ಅದನ್ನ ಹೊಡೀರಪ್ಪ, ಅದನ್ನ ಹೊಡೆದು ಬಿಟ್ಟು ಯಾವ್ದಾರು ಹೊಡ್ಕೊತ್ಕೊಂಡಿರ್ತೀರಿ. ಆಹ್ವಾನ ಇಲ್ಲ ಅಂತ ನಿಮ್ಗೆ ಅನ್ಸೈತಿಲ್ಲೋ? ಬಲ್ಲ ಮೂಲಗಳಿಂದ ನಿಮ್ಗೆ ಅನ್ಸೈತಿಲ್ಲೋ? ಆ ಬಲ್ಲ ಮೂಲಗಳನ್ನ ಹೊಡಿ. ಅಧ್ಯಕ್ಷರಿಗೆ ಆಹ್ವಾನ ಇಲ್ಲ ಸರ್, ತಮ್ಮಗಳಿಗೆ ಆಹ್ವಾನ ಇದೆ ಅಂತ ನೋಡ್ರಿ, ನಮಗೆ ಗೊತ್ತಿಲ್ಲ, ಅದು ಸೋಮಣ್ಣ ಅವರ ವೈಯಕ್ತಿಕ ವಿಚಾರ. ನಮಗೆ ಆಹ್ವಾನ ಕೊಟ್ಟರೆ ನಾವು ಬಂದೀವಿ.